ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಹಾಸನದ ಮಾಜಿ ಸಂಸದ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಂತಹ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರದ ಪ್ರಕರಣ ಕೋರ್ಟ್ನ ಮೆಟ್ಟಿಲೇರಿ ಆಗಿತ್ತು. ಸಾಕಷ್ಟು ತಿಂಗಳುಗಳಿಂದ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ. ಇದೀಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಗಳು ಲಭ್ಯವಾಗಿದ್ದು, ಈ ಕೇಸ್ಗೆ ಸಂಬಂಧಪಟ್ಟಂತೆ ಎರಡು ಪ್ರತ್ಯೇಕವಾದ ಪ್ರಕರಣಗಳನ್ನು ಪೊಲೀಸ್ ಅಂದರೆ SIT ತಂಡ ದಾಖಲಿಸಿಕೊಂಡಿತ್ತು. ಎರಡು ಪ್ರತ್ಯೇಕವಾದಂತಹ ಪ್ರಕರಣಗಳಲ್ಲಿ ಪೊಲೀಸರು ಎರಡು ಪ್ರತ್ಯೇಕವಾದಂತಹ ಚಾರ್ಜ್ ಶೀಟನ್ನು ಸಹ ಕೋರ್ಟ್ಗೆ ಸಲ್ಲಿಸಿದ್ರು. ಈ ಚಾರ್ಜ್ ಶೀಟ್ನಲ್ಲಿ ಬಯಲಾದಂತಹ ಅಂಶಗಳನ್ನು ನಾವು ಗಮನಿಸಿದಾಗ ಪ್ರಜ್ವಲ್ ರೇವಣ್ಣ ಅವರು ಲೈಂಗಿಕ ದೌರ್ಜನ್ಯವನ್ನ ಎಸಗಿರುವುದು ಸತ್ಯ ಹಾಗೂ ಅತ್ಯಾಚಾರವನ್ನ ಮಾಡಿರುವುದು ಸತ್ಯ ಎನ್ನುವ ಸಂಗತಿಯನ್ನ ಈ ಚಾರ್ಜ್ ಶೀಟ್ ನಲ್ಲಿ ಪೊಲೀಸಿನವರು ಉಲ್ಲೇಖವನ್ನ ಮಾಡಿದ್ರು. ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಟೆಸ್ಟಿಂಗ್ ಅನ್ನ ನಡೆಸೋದಕ್ಕೆ ಅಥವಾ DNA ಟೆಸ್ಟಿಂಗ್ ಅನ್ನ ನಡೆಸೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿ ಒಂದಷ್ಟು ಸೀರೆ, ಒಂದಷ್ಟು ಪೆಟಿಕೋಟ್, ಒಂದಷ್ಟು ದಿಂಬು, ಒಂದಷ್ಟು ಹಾಸಿಗೆಯ ಮೇಲೆ ಹಾಕಿರುವ ಬೆಡ್ಶೀಟ್ ಹಾಗೂ ಹೊದಿಕೆಗಳನ್ನ DNA ಟೆಸ್ಟ್ಗೆ ಕಳುಹಿಸಿಕೊಡಲಾಗಿದೆ ಎನ್ನುವ ವರದಿ ಲಭಿಸಿದೆ. ಈ ಪ್ರಕರಣದಲ್ಲಿ ಆರೋಪಿಯಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಹೊಳೆ ನರಸೀಪುರದ ಮನೆ, ಕೆಲವು ತೋಟದ ಮನೆಗಳು ಹಾಗೂ ಹಾಸನದಲ್ಲಿರುವ ಸಂಸದರ ನಿವಾಸ ಅಂದರೆ ಈ ಹಿಂದೆ ಸಂಸದರಾಗಿದ್ದಾಗ ಕೊಟ್ಟಂತಹ ನಿವಾಸ, ಅದರ ಜೊತೆಗೆ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ನಿವಾಸ, ಈ ಎಲ್ಲಾ ಕಡೆ SIT ತಂಡ ತನಿಖೆಯನ್ನ ನಡೆಸಬೇಕಾದ್ರೆ ಏನು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಕೈಗೊಂಡಿತ್ತು. ಈ ಸ್ಥಳಗಳಲ್ಲಿ ಒಂದಷ್ಟು ಬೆಡ್ಶೀಟ್ಗಳು ಹಾಗೂ ದಿಂಬುಗಳು ಹಾಗೂ ಹೊದಿಕೆಗಳನ್ನು ವಶಪಡಿಸಿಕೊಂಡಿದ್ದನ್ನ ಈ ಹಿಂದೆ ನಾವು ನೋಡಿದ್ವಿ. ಈಗ ಅದೇ ವಶಪಡಿಸಿಕೊಂಡಂತಹ ವಸ್ತುಗಳನ್ನು ಈಗ DNA ಪರೀಕ್ಷೆಗೆ ಕಳುಹಿಸಲಾಗಿದೆ. ಸ್ವಲ್ಪ ದಿನಗಳ ಹಿಂದೆ ಪ್ರಜ್ವಲ್ ರೇವಣ್ಣ ಅವರ ಒಂದಷ್ಟು DNA ಮಾದರಿಗಳನ್ನು, ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಆ DNA ಮಾದರಿಗಳು ಹಾಗೂ ಇದರಲ್ಲಿ ಸಿಕ್ಕಂತಹ ಕೆಲವೊಂದು DNA ಮಾದರಿಗಳು ಅಂದ್ರೆ ಅವರ ಹೇರ್ ಸ್ಯಾಂಪಲ್ ಆಗಿರ್ಬೋದು ಅಥವಾ ಅವರ ಬೆವರಿನ ಸ್ಯಾಂಪಲ್ ಆಗಿರ್ಬೋದು, ಈ ಎಲ್ಲವನ್ನ ಸಹ DNA ನಲ್ಲಿ ಮ್ಯಾಚ್ ಮಾಡೋದಕ್ಕೆ ಪೊಲೀಸಿನವರು ಕಳುಹಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದರ ಜೊತೆಗೆ ಹಾಸನದಲ್ಲಿ ಹಾಗೂ ಹೊಳೆ ನರಸೀಪುರದಲ್ಲಿ ತೋಟದ ಮನೆಗಳೇನಿತ್ತು, ಅಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಉಳಿದುಕೊಳ್ಳಲು ಒಂದು ತೋಟದ ಮನೆಯಲ್ಲಿ ಒಂದು ರೂಮ್ಗಳ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅಲ್ಲೂ ಸಹ SIT ತಂಡ ಒಂದು ಶೋಧ ಕಾರ್ಯವನ್ನ ಮಾಡಿತ್ತು. ಆ ಜಾಗದಲ್ಲೂ ಸಹ ಒಂದಷ್ಟು ಬಟ್ಟೆಗಳು ದೊರಕಿರೋದು ಗೊತ್ತಾಗಿದೆ. ಅಲ್ಲಿ ಸಂತ್ರಸ್ತೆಯರು ಅಂದ್ರೆ ಏನು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು, ಅದರ ಜೊತೆಗೆ ಸಾಕಷ್ಟು ಸಂತ್ರಸ್ತೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ನಡೆದಿದೆ ಅಂತ ಏನು ಹೇಳಲಾಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸೀರೆ, ಒಂದಷ್ಟು ಪೆಟಿಕೋಟ್ ಅಂದ್ರೆ ಮಹಿಳೆಯರ ವಸ್ತ್ರಗಳನ್ನ ಸಹ ಪೊಲೀಸಿನವರು ವಶಪಡಿಸಿಕೊಂಡಿದ್ರು. ಈ ಎಲ್ಲಾ ವಸ್ತ್ರಗಳನ್ನ ಪ್ರಜ್ವಲ್ ರೇವಣ್ಣ ಅವರ DNA ಜೊತೆಗೆ ಮ್ಯಾಚ್ ಮಾಡೋದಕ್ಕೆ ಈಗ ಟೆಸ್ಟಿಂಗಿಗೆ ಕಳುಹಿಸಲಾಗಿದೆ. ಒಂದು ವೇಳೆ ಪೊಲೀಸಿನವರು ಈ ಎರಡೂ ಪ್ರಕರಣಗಳಲ್ಲಿ ಪ್ರತ್ಯೇಕವಾದ ಚಾರ್ಜ್ ಶೀಟ್ ಅನ್ನ ಏನ್ ಸಲ್ಲಿಸಿದ್ದಾರೆ ಅದರಲ್ಲಿ ನಮೂದಿಸಿರುವ ಪ್ರಕಾರ ಏನಾದ್ರೂ DNA ರಿಪೋರ್ಟ್ ಬಂದದ್ದೇ ಆದ್ರೆ ಈ ಕೇಸ್ನಲ್ಲಿ ಒಂದು ಪ್ರಮುಖವಾದಂತಹ ಸಾಕ್ಷ್ಯ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದೊರೆತಂತೆ ಆಗತ್ತೆ. ಮುಂದಿನ ದಿನಗಳಲ್ಲಿ ಈ ಕೇಸ್ ದೊಡ್ಡದಾಗಿ ಸದ್ದು ಮಾಡೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಪೊಲೀಸಿನವರು ಸಲ್ಲಿಸಿರುವ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿರುವ ಅಂಶಕ್ಕೂ ಪ್ರಜ್ವಲ್ ರೇವಣ್ಣ ಅವರ DNAಗೂ ಹಾಗೂ ಸ್ಥಳ ಮಹಜರನ್ನ ನಡೆಸಿದಾಗ ಸಿಕ್ಕಂತಹ ವಸ್ತುಗಳ ಮೇಲಿರುವ DNAಗೂ ಮ್ಯಾಚ್ ಆಗಿದ್ದೆ ಆದ್ರೆ ಪ್ರಜ್ವಲ್ ರೇವಣ್ಣ ಅವರನ್ನ ಈ ಪ್ರಕರಣದಲ್ಲಿ ಅಪರಾಧಿ ಸ್ಥಾನದಲ್ಲಿ ನೋಡುವ ದಿನಗಳು ಬಹಳಷ್ಟು ದೂರ ಉಳಿದಿಲ್ಲ. ಏನನ್ಸುತ್ತೆ ನಿಮಗೆ ಈ ಪ್ರಕರಣದ ಬಗ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.